ಬದುಕಬೇಕೆ ಮಾಸಿದ್ರೆ ಹಿಂದೆ ಹೋಗು, ಇಲ್ಲವರೆ ಸಿರಿನ ತಲೆ ಹಾಡಿತೇನೆ. ಕಪ್ಪವನ್ನು ಹೊಡೆದು ಸಾಮ್ರಾಜ್ಯವನ್ನು ವಿಸ್ತರಿಸುವ ಉದ್ದೇಶದಿಂದ ಜೈತ್ರ ಯಾತ್ರೆಯನ್ನು ಕೈಗೊಂಡವರು ನಾವು. ಈ ಜೈತ್ರ ಯಾತ್ರೆಗೆ ಅಡ್ಡಿ ಬಂದ್ರೆ ತಲೆ ಕತ್ತರಿಸಿ. ಸೇವೆಯನ್ನು ಸೇರಿಸಿಕೊಂಡು ಬಂದವರು ಬಂದದೆಲ್ಲಿಗೆ ಮಮತ ಪ್ರಜ್ಞೆ ಉಂಟಾ? ಎಲ್ಲಿಗೆ? ನಮ್ಮ ನಾಡಿಗೆ ಬಂದವರು ತಿರುಗಿ ಹೋದವರು ಯಾರಿದ್ದಾರ? ಈ ನಾಡಿನಲ್ಲಿ ನಾನು ಉಳಿಬೇಕು. ಹಾಗಾಗುದಿಲ್ಲ. ನೀನು ಬಂದವ ನಮ್ಮಲ್ಲಿ ರಣಕ್ಷೇತ್ರಕ್ಕಾಗಿ. ರಣಕ್ಷೇತ್ರದಲ್ಲಿ ಯುದ್ಧದಲ್ಲಿ ಗೆಲ್ಲುವುದು ನನ್ನ ಜವಾಬ್ದಾರಿ. ನೋಡ್ತೇನೆ ಇದುವರೆಗೂ ನಾವು ಕೈಗೊಂಡಂತ ಜೈತ್ರ ಯಾತ್ರೆಯಲ್ಲಿ ಅದೆಷ್ಟೋ ಅರಸರು ನಮ್ಮನ್ನು ಎದುರಿಸುವುದಕ್ಕಾಗಿ ಬಂದ್ರು. ಅವರ ಯಾರು ಕೂಡ ಜೀವನದಲ್ಲಿ ಉಳಿಯಲಿಲ್ಲ. ಹಾಗೆಲ್ಲ ನಾನು ಪರಾಕ್ರಮಶಾಲಿ. ನಿನ್ನಲ್ಲಿ ಪರಾಕ್ರಮ ಇದೆ, ನಿಮಗೆ ಬೇಕಾದಷ್ಟು ತಿನ್ಬೇಕು ಕೂಡ. ಪಾಪಿ ಮಗನೇ, ಆ ನಿನ್ನ ಜೊತೆ ಬಂದಂತ ಸೇನಾನಿಗಳು ಹೀಗೆ ಇದ್ದಾರೆ. ನಿನ್ನ ಕಾಲು ಹಿಡಿದ ಬಂಡೆಗೆ ಬಡಿಯುವಾಗ ಯಾರು ಕೇಳ್ತಾರೆ?
ಮರ್ಯಾದೆ ನೀವು ಬರ್ತೀಯಲ್ಲ ನಮ್ಮ ಮರ್ಯಾದೆ ತೆಗಿತೀನಿ. ಯುದ್ಧ ಬೇಡ, ಯುದ್ಧ ನಿಲ್ಲಿಸಿದೆ ನಾನು. ಈಗ ಗೆದ್ದವರು ನೀವು, ನಿಮಗೆ ಆಗಬೇಕಾದದ್ದೇನು? ಇಲ್ಲಿ ಬಾ. ನೀನು ನಿನ್ನ ದೇಹವನ್ನು ಹೊತ್ತುಕೊಂಡು ಬರುವುದೇ ಬಹಳ ಕಷ್ಟದಲ್ಲಿ ಪುಣ್ಯಾತ್ಮ. ಇನ್ನು ಎರಡೆರಡು ಆಯುಧ ಯಾಕೆ? ನಿನ್ನ ಅಪ್ಪನ ಬೊಜ್ಜಪ್ಪ ಗೊತ್ತ ಆಯ್ತಲ್ಲ. ಈಗ ನಮ್ಮ ಊರಿನಲ್ಲಿ ನಮ್ಮದೇ ಸೋಲು, ನಮ್ಮ ಹಣೆ ಹೇಳಿ ಪ್ರಯೋಜನ. ನಿಮ್ಮ ಊರಿನಲ್ಲಿ ನಿಮ್ಮ ಸೋಲು ಯಾಕೆ? ಯಾಕೆ? ಬೇರೆ ಕಡೆಯಲ್ಲಿ ನೀನು ಹಾಗೆ ಮಾಡ್ತೀಯ, ಆದ್ರಿಂದ ನಿನ್ನ ಊರಿನಲ್ಲಿ ನಿನಗೆ ಸೋಲು. ಬೇರೆ ಕಡೆಯಲ್ಲಿ ಮಾಡಿದ್ದೇನೆ, ಬೇರೆ ಕಡೆಗೆ ಹೋಗಲೇ ಇಲ್ಲ ಇವ. ನಿನ್ನ ಊರಿನಲ್ಲಿ ನಿನಗೆ ಜಯ ಸಿಗ್ಬೇಕಾ? ಬೇಕಾದಾಗೆ ಬದುಕುವುದಕ್ಕೆ ಕಲಿ. ಹೌದಾ? ಖಂಡಿತವಾಗಿ ನಿನಗೆ ಜಯ ಸಿಗ್ತದೆ. ನೀನು ಮಾಡಿದ್ದನ್ನು ಮೊದಲು ಕಲ್ತದ್ದನ್ನೇ ಬದುಕು. ಆದ ಕಾರಣವೇ ನೀನೀಗ ಸೋಲು. ಅಂದವ ಯಾರು ಗೊತ್ತಾದ್ರು? ಮಹಾಕಲಿ ಮಗದೇಂದ್ರ. ಒಪ್ಪಿಕೊಂಡಿದ್ದೇನೆ. ನನ್ನ ಅನುಯಾಯಿಯಾಗಿ ಬದುಕಬೇಕು. ನಿನ್ನ ಕಪ್ಪದಿಂದ ನಾನು ಬದುಕುವುದು ನನ್ನ ಎನ್ನುವುದಲ್ಲ. ಕಪ್ಪವನ್ನೆಲ್ಲ ಕೊಟ್ಟು ಕಳಿಸ್ತೇನೆ. ಒಮ್ಮೆ ಸುಮ್ಮನೆ ಕೂತ್ಕೊಳ್ಳೋ. ನನ್ನಲ್ಲಿ ಕಡಿಮೆ ಆದದ್ದಕ್ಕೆ ನಿಮ್ಮಲ್ಲಿ ಬಂದದ್ದಲ್ಲ. ಊರ್ಜಿತವಾಗಿರ್ಬೇಕು ನನ್ನ ಸಾಮಂತನಾಗಿ ನೀನು. ಹೌದು. ಸಾಯುವಲ್ಲಿವರೆಗೆ ನನಗೆ ಯಾವ್ದಾದ್ರು ಹುದ್ದೆ ಉಂಟಾದ್ರೆ ಹುದ್ದೆ ಉಂಟು. ಹುದ್ದೆ ಕೊಡುವ. ಈ ಕಿರೀಟವನ್ನು ಬಿಚ್ಚು. ಇನ್ನು ಮುಂದೆ ನೀನು ನನ್ನ ಆಸ್ಥಾನ ಜಟ್ಟಿ. ಒಳ್ಳೆ ಕೆಲಸ. ಆಸ್ಥಾನ ಜಟ್ಟಿ ಬೇರೆ ಬೇಡ, ಇವರೇ ಮಾತ್ರ. ಸರಿ. ಇವನೇ. ನಿನಗೆ ಬೇಕಾದಂತಹ ಮಲ್ಲ ವಿದ್ಯೆಯನ್ನು ಇವರು ಕಲಿಸ್ತಾರೆ. ಹಾ, ಇನ್ನು ನನ್ನಲ್ಲಿ ಕಲಿ ಆಯ್ತಾ? ನಾನು ಕಲಿಸುವುದಿಲ್ಲ. ಇವರಲ್ಲಿ ಕಲಿಯುವಂತ ಪರಿಸ್ಥಿತಿ ಉಂಟು. ಮತ್ತೆ ಅವರಲ್ಲಿ ಏನು? ಅವರು ಯಾರು ಗೊತ್ತುಂಟ? ಕರುಷ ದೇಶದ ಬ್ರಹ್ಮದತ್ತನ ಮಕ್ಕಳು. ನಾವು ನೋಡುದಕ್ಕೆ ಹೀಗೆ, ನಾವು ರಾಜನ ಮಕ್ಕಳು. ಉದ್ದಾಗುದಿಲ್ಲ ಇಷ್ಟೇ. ಉದ್ದ ಬೇಡ, ಇನ್ನ ಹಾಗೆ ತೋಲಾಗುದು ಬೇಡ. ಉದ್ದ ದೇಹದ ಆಳಂಗದಲ್ಲಿ ವ್ಯಕ್ತಿತ್ವ ಗುರುತಿಸುವುದಲ್ವಾ? ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ನಮ್ಮದು. ಪರಾಕ್ರಮದಿಂದ ಅವ ಪ್ರಪಂಚ ಮುಖಕ್ಕೆ ಕಾಣಿಸಲ್ಪಡುವುದು. ನಿನಗೆ ಆ ಕೆಲಸ ಇಲ್ಲ ಎನ್ನುವ ಹಾಗೆ ಭಾವಿಸಬೇಡ. ಮತ್ತೆ ನನ್ನ ಆಸ್ಥಾನ ಜಟ್ಟಿಯಾಗಿ ನೀ ಸಾಯುವಲ್ಲಿವರೆಗೆ ಬದುಕಬಹುದು. ಆಗಿರ್ಬೇಕು ನಿಮ್ಮಲ್ಲಿ. ಇಲ್ಲಿಯವರೆಗೆ ಒಂದೊಮ್ಮೆಗೆ ಕತೆ ಬೀಸಿ ಆಯ್ತು. ಇನ್ನೂ ಮುಂದುವರಿಬೇಕು. ಹೋಗೋಣ.